ಕೋಲ್ಕತ್ತಾ ಹತ್ರದ ಒಂದು ಹಳ್ಳಿಯಲ್ಲಿ ಬನಿಕಾಂತ ಅನ್ನೋನಿದ್ದ. ಮೀನು ಹಿಡಿಯೋದೇ ಅವನ ಕೆಲಸ. ಅವನಿಗೆ 3 ಜನ ಹೆಣ್ಮಕ್ಳು. ಅವನಿಗೆ ಸು ಅನ್ನೋ ಅಕ್ಷರದಿಂದ ಶುರುವಾಗೋ ಹೆಸರುಗಳ ಮೇಲೆ ಏನೋ ಒಂಥರ ಮೋಹ. ಅದಕ್ಕೆ ಅವನ ಮಕ್ಕಳಿಗೆ ಸುಕೇಶಿನಿ, ಸುಹಾಸಿನಿ ಮತ್ತು ಸುಭಾಷಿಣಿ ಅಂತ ಹೆಸರಿಟ್ಟಿದ್ದ. ಈ ಸುಭಾಷಿಣಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ಲು, ಆದರೆ ಮಾತು ಬರ್ತಿರ್ಲಿಲ್ಲ. ಹಾಗಾಗಿ ಅವಳಿಗೆ ಅವ್ರ ಅಮ್ಮನ ಪ್ರೀತಿ ಸಿಗಲಿಲ್ಲ. ಮಾತು ಬರ್ದಿದ್ದ ಮೇಲೆ ರೂಪಾಯಿದು ಏನು ಪ್ರಯೋಜನ ಅನ್ಕೋತಿದ್ಲು ಅವಳಮ್ಮ. ಆದರೆ ಬನಿಕಾಂತನಿಗೆ ಸುಭಾಷಿಣಿ ಅಂದರೆ ಪ್ರಾಣ. ಅವಳನ್ನು ಅವರಮ್ಮ ಅಂತಾನೆ ಅನ್ಕೋತಿದ್ದ. ಆದರೆ ಸುಭಾಷಿಣಿಗೆ ಅವನೊಬ್ಬನ ಪ್ರೀತಿ ಬಿಟ್ಟರೆ ಬೇರೆ ಯಾರ ಪ್ರೀತಿನೂ ಸಿಗ್ತಿರ್ಲಿಲ್ಲ. ಅವರಮ್ಮ, ಅವಳ ಅಕ್ಕಂದರು, ಊರವರು ಅವಳು ಮೂಗಿ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಅವಳಿಗೆ ನೋವಾದಾಗಲೆಲ್ಲ ಅವಳು ಅವ್ರ ಮನೆ ದನ, ಹಸು, ಕರುಗಳ ಹತ್ರ ಬಂದು ಕಂಬನಿ ಹಾಕ್ತಿದ್ಲು. ಅವುಗಳು ಅವ್ರದ್ದೇ ಆದ ಭಾಷೆಯಲ್ಲಿ ಸಮಾಧಾನ ಹೇಳ್ತಿದ್ವು. ಈ ಮಧ್ಯ ಸುಭಾಷಿಣಿ ದೊಡ್ಡೋಳಾದ್ಲು, ಇನ್ನೂ ಸುಂದರವಾಗಿ ಕಾಣ್ತಿದ್ಲು. ಆದರೆ ಅವಳು ಮೂಗಿ ಅಂತ ಅವಳನ್ನು ನೋಡೋಕ್ಕೆ ಯಾವ ಹುಡುಗನೂ ಬರಲಿಲ್ಲ. ಅವರಮ್ಮನ ಚುಚ್ಚು ಮಾತು ಕೇಳೋಕ್ಕಾಗದೆ ಹಸುಗಳನ್ನ ನದಿ ಹತ್ರ ಕರ್ಕೊಂಡು ಹೋಗ್ಬಿಡ್ತಿದ್ಲು. ಹೀಗೆ ಒಂದಿನ ಮೀನು ಹಿಡಿಯೋಕೆ ಬಂದ ಒಬ್ಬ ಸುಂದರಾಂಗ ಪರಿಚಯ ಆದ. ಅವನ ಹೆಸರು ಪ್ರತಾಪ್. ಮೊದಲನೇ ಸಲ ನೋಡಿದಾಗಲೇ ಅವಳ ಬಗ್ಗೆ ಎಲ್ಲನೂ ತಿಳ್ಕೊಂಡ. ಆಕೆಗೆ ಗೆಳೆಯನಾಗಿ ಹೋದ. ಸುಭಾಷಿಣಿ ಕೂಡ ಅವನು ಮೀನು ಹಿಡಿಯುವಾಗ ನಮ್ಮ ಪ್ರತಾಪನಿಗೆ ಜಾಸ್ತಿ ಮೀನು ಸಿಗಲಿ ದೇವ್ರೆ ಅಂತ ಬೇಡ್ತಿದ್ಲು. ಅವನಿಗೂ ಆಗ ಬಲೆಯಲ್ಲಿ ತುಂಬ ಮೀನು ಸಿಗ್ತಿತ್ತು. ಅವನದೇ ಭಾಷೆಯಲ್ಲಿ ಅವನು ಸುಭಾಷಿಣಿನ ಸು ಅಂತ ಕರೀತಿದ್ದ. ಹೀಗಿರುವಾಗ ಬಗನಿಕಾಂತನಿಗೆ ಬೆಳೆದ ಮಗಳನ್ನು ಮದುವೆ ಮಾಡು, ಇಲ್ಲಿನ ಜನ ಅವಳನ್ನು ಮದುವೆ ಆಗಲ್ಲ, ಕಲ್ಕತ್ತಾಗೆ ಕರ್ಕೊಂಡು ಹೋಗು, ಅಲ್ಲೊಂದು ಗಂಡು ಸಿಗ್ಬೋದು ಅಂತ ಬುದ್ಧಿ ಹೇಳಿದ್ರು. ಬಗ್ನಿಕಾಂತ ಅವನ ಹೆಂಡತಿ ಒತ್ತಾಯಕ್ಕೆ ಅವನ ಮಗಳನ್ನ ಕೋಲ್ಕತ್ತಾಗೆ ಕರ್ಕೊಂಡು ಹೋಗೋಕೆ ನದಿ ದಡಕ್ಕೆ ಬಂದ. ಅಲ್ಲೇ ಮರೆಯಲ್ಲಿ ನಿಂತಿದ್ದ ಪ್ರತಾಪ ಅವಳನ್ನು ನೋಡಿ ನರಳ್ತಿದ್ದ. ಅವಳು ಅವನನ್ನು ನೋಡಿ ದುಃಖಪಟ್ಲು. ಹಸು ಕರುಗಳು ಅವಳ ಕಣ್ಣೀರನ್ನು ನೆಕ್ಕಿ ಟಾಟಾ ಹೇಳಿದ್ವು. ಕೋಲ್ಕತ್ತಾದಲ್ಲಿ ಸಂಬಂಧಿಕರ ಮನೆಗೆ ಹೋಗಿ 1 ವಾರನೂ ಆಗಿರಲಿಲ್ಲ. ಗಂಡು ಅನ್ನೋನು ಒಬ್ಬ ಬಂದ. ವಿದೇಶದಲ್ಲಿ ಕೆಲಸ ಇತ್ತು, ಹುಡುಗಿನ ನೋಡಿ ನನಗೆ ಒಪ್ಪಿಗೆ ಇದೆ, 1 ವಾರದೊಳಗೆ ಮದುವೆ ಮಾಡಿಕೊಡಿ, ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂದ ಪುಣ್ಯಾತ್ಮ. ಅಷ್ಟು ಮನಸ್ಸೋತ್ಬಿಟ್ಟಿದ್ದ ಅವಳಿಗೆ. ಅವಳ ಜೊತೆ ಜೀವನ ಕಳೀಬೇಕು ಅಂತ ಲೆಕ್ಕ ಹಾಕಿದ್ದ. ಅವನಿಗೆ ಅವಳು ಮೂಗಿ ಅನ್ನೋದು ಗೊತ್ತಿರಲಿಲ್ಲ. ನೋಡ್ತಿದ್ದ ಹಾಗೆ ಆ ಹುಡುಗನಿಗೆ ಸುಭಾಷಿಣಿಗೆ ಮದುವೆ ಆಯಿತು. ಅವ್ರ ಅಮ್ಮನ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು. ಆದರೆ ಆ ಮದುವೆ ಖುಷಿ ಸುಭಾಷಿಣಿ ಜೊತೆ ಜಾಸ್ತಿ ದಿನ ಇರಲಿಲ್ಲ. ಅವಳು ಮೂಗಿ ಅಂತ ಗೊತ್ತಾದ ಮೇಲೆ ಅವನು ಅವಳನ್ನು ಅವ್ರ ತವ್ರ ಮನೆಗೆ ಬಿಟ್ಟು ಹೋದ. 1 ತಿಂಗಳಲ್ಲಿ ಅವನಿಗೂ ಮದುವೆ ಆಯಿತು ಅಂತ ಸುದ್ದಿ ಬಂತು. ಸುಭಾ ತನ್ನೂರಲ್ಲೇ ಉಳಿದ್ಲು. ಅವಳು ಮದುವೆ ಆಯಿತು ಅಂತ ಕೇಳಿ ಪ್ರತಾಪ ಊರು ಬಿಟ್ಟಿದ್ದ. ಅವಳಲ್ಲಿ ತುಂಬ ಸಂಕಟ ಇತ್ತು, ಆದರೆ ಸಮಾಧಾನ ಹೇಳೋರೇ ಇರಲಿಲ್ಲ. ಅವಳ ದುಃಖನ ದಿನ ಮೂಕ ಪ್ರಾಣಿಗಳ ಮುಂದೆ ಹೇಳುವಾಗ ಅವು ಕಂಬನಿ ಹಾಕ್ತಿತ್ತು. ಅವಳ ಕೊರಳಿಗೆ ಮುಖ ಉಜ್ಜುತ್ತಾ ಸಮಾಧಾನ ಹೇಳ್ತಿತ್ತು. ಇದು ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೂರರ ಸುಭಾಷಿಣಿ ಕಥೆಯ ಭಾವಾನುವಾದ.